ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್. ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗಳು ನಿಂತವ್ರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತಿದ್ದಾರೆ. ನಿಮ್ಗೆ ಯಾವ ಪಕ್ಷದವ್ರು ಆರಿಸಿ ಬಂದ್ರೆ ಕೆಲಸ ಮಾಡ್ತಾರೆ ಅನ್ಸುತ್ತೆ? ನಮಗೆ ನೋಡಮ್ಮ, ಆ ಪಕ್ಷ ಈ ಪಕ್ಷ ಅನ್ನೋದು ಏನಿಲ್ಲ. ಯಾರು ಬಂದರೂ ಸರಿ, ದೇಶನ ಚೆನ್ನಾಗಿ ಆಳಿದ್ರು ಸಾಕು. ಅಷ್ಟೇ. ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಈ ಭಾಗದ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ? ಅವರು ಏನು ಕೆಲಸ ಮಾಡಿದ್ದಾರೆ? ಏನೂ ಮಾಡಲಿಲ್ಲ. ಏನು ಮಾಡಲಿ? ಏನೂ ಈ ಮಾಡಲಿಲ್ಲ. ಕಡೆ ಬಂದೋಗಿದಾರಾ? ಈ ಕಡೆ ಇನ್ನೂ ಬರಲೇ ಇಲ್ಲ. ತಲೆನೇ ಇಲ್ಲ. ತಲೆನೇ ಇಲ್ಲ. ಅಮ್ಮ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ನಮ್ಮ ದೇಶಪಾಂಡೆ ಅವರು ಬಂದು ಯಾರೇ ಹೋದ್ರೂ ಅವರು ಒಂದು ಹೆಲ್ಪ್ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ತಲುಪಿದಾವ ನಿಮ್ಗೆ? ಗ್ಯಾರಂಟಿ ಏನೇನ್ ತಲುಪಿದೆ ಅಮ್ಮ? ಏನು ಅದೇ 2000. ಆಮೇಲೆ ಮತ್ತೇನು ಗ್ಯಾಸ್ ಒಂದು ಕಮ್ಮಿ ಮಾಡಿಸಿದ್ದಾರೆ ಅಷ್ಟೇ. ಬಸ್ಸು ಫ್ರೀ ಇದೆ. ಕರೆಂಟ್ ಬಿಲ್ಲು ಫ್ರೀ ಇದೆ. ಅದು ಎಲ್ಲ ಮರ್ತೋಗಿರುತ್ತೆ ಕೇಳಿ ಹೋಗ್ಲಿ, ಖುಷಿ ಇದೆಯಾ? ಖುಷಿ ಇದೆ ಅಮ್ಮ. ಕಾಂಗ್ರೆಸ್ ಇಂದ ಖುಷಿ ಇದೆ. ಏನಂದ್ರೆ ಒಂದು ನಮ್ಮಂತ ಬಡವರಿಗೆ ಅಷ್ಟಾರು ಒಂದು ಹೆಲ್ಪ್ ಮಾಡಿಕೊಟ್ರಲ್ಲ ಅಂತ. ಅದಕ್ಕೆ ಕೇಳಿದೆ ನಾನು, ಸೆಂಟ್ರಲ್ ಅಲ್ಲಿ ಯಾವ ಪಕ್ಷ ಬಂದ್ರೆ ಅದೇ ನಾ ಹೇಳೋದೇನು, ಈಗ ಬದುಕ್ಬೋದು ಅಂದರೆ ಕಾಂಗ್ರೆಸ್ ಬಂದ್ರೂ ಒಳ್ಳೇದು.